ಹಲೋ ಫ್ರೆಂಡ್ಸ್, 2021ರ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಿದಂತಹ ಎಲ್ಲ ಆಸ್ಪಿರೆಂಟ್ಸ್ಗೆ ನನ್ನ ಅಭಿನಂದನೆಗಳು. ಸೊ ತಾವೆಲ್ಲ ಈಗ ಅತ್ಯಂತ ವ್ಯವಸ್ಥಿತವಾದಂತಹ ಮತ್ತು ಯೋಜನಾಬದ್ಧವಾದಂತಹ ಅಧ್ಯಯನದಲ್ಲಿ ತೊಡಗಿದ್ದೀರಾ. ಆದ್ರೆ ಒಂದೇ ಒಂದು ನಿಮ್ಮ ಆತಂಕ ಏನು ಅಂದ್ರೆ ಈ ನೆಗೆಟಿವ್ ಮಾರ್ಕ್ಸ್. ಸೊ ನೆಗೆಟಿವ್ ಮಾರ್ಕ್ಸ್ ನಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನುವ ಒಂದು ಆತಂಕ ನಿಮ್ಮಲ್ಲಿ ಇದೆ. ಖಂಡಿತ ಈ ವಿಷಯದ ಬಗ್ಗೆ, ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಅನಾವಶ್ಯಕವಾದಂತ ಒತ್ತಡ ಮತ್ತು ಭಯ ನಿಮ್ಮಲ್ಲಿ ಬೇಡ. ಹಾಗಂತ ನಿರ್ಲಕ್ಷ್ಯನೂ ಬೇಡ, ಆದ್ರೆ ಒಂದ್ ಸ್ವಲ್ಪ ಜಾಗೃತವಾಗಿ ಸೊ ಅದ್ರ ಬಗ್ಗೆ ಒಂದು ಅಲರ್ಟ್ನೆಸ್ ಇಟ್ಕೊಂಡು ಸೊ ನೆಗೆಟಿವ್ ಮಾರ್ಕ್ಸ್ ನಿಂದ ತಪ್ಪಿಸ್ಕೊಂಡು ನಮ್ಮ ಪ್ರತಿಯೊಂದು ಪ್ರಶ್ನೆಗೂ ನಮ್ಮ ಆಯ್ಕೆ ಸರಿಯಾದ ಆಯ್ಕೆ ಆಗ್ಬೇಕು ಅಂದ್ರೆ ಸೊ ನಮ್ಮ ಓದು ಹೇಗಿರಬೇಕು ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಳಿದ್ದೇನೆ. ಸೊ ಇಲ್ಲಿ ತಮ್ಮ ಮುಂದೆ ಕೆಲವು ಏನು ಹಿಂದಿನ ನೆಟ್ ಎಕ್ಸಾಮ್ಗಳಲ್ಲಿ ಕೇಳಲಾದಂತ ಕೆಲವು ಪ್ರಶ್ನೆಗಳನ್ನ ಮಾದರಿಯಾಗಿ ಇಟ್ಕೊಂಡು ಸೊ ಯಾವ ರೀತಿ ನಿಮ್ಮ ಅಧ್ಯಯನದಲ್ಲಿ ಯಾವ ಅಂಶಗಳ ಬಗ್ಗೆ ಹೆಚ್ಚು ನಾವು ಗಮನ ಹರಿಸ್ಬೇಕು, ಅವುಗಳನ್ನು ಯಾವ ರೀತಿ ವ್ಯವಸ್ಥಿತವಾಗಿ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು, ದೃಢೀಕರಿಸ್ಕೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೇನೆ ಸ್ನೇಹಿತರೆ. ಸೊ ದಯವಿಟ್ಟು ಸೊ ಈ ತರದ ವಿಡಿಯೋಗಳು ಯಾರ್ಯಾರಿಗೆ ಅವಶ್ಯಕತೆ ಇದಾವೆ ಅವರಿಗೆಲ್ಲ ದಯವಿಟ್ಟು ಶೇರ್ ಮಾಡಿ. ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಅಕಾಡೆಮಿ ಆಫ್ ಪಾಲಿಟಿಕ್ಸ್ ಅನ್ನ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೊ ಅವಶ್ಯಕತೆ ಇರ್ತಕ್ಕಂಥ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನಾನು ವಿಷಯಕ್ಕೆ ಬರ್ತೇನೆ. ಸೊ ಇಲ್ಲಿ 2020 ಅಕ್ಟೋಬರ್ನಲ್ಲಿ ಕೇಳಿದಂತ ನೆಟ್ ಪರೀಕ್ಷೆಯಲ್ಲಿ ಕೇಳಿದಂತ ಒಂದು ಪ್ರಶ್ನೆಯನ್ನ ತಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ನಾ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ಸೊ ನೀವು ದಯವಿಟ್ಟು ಓದೋಕ್ಕಿಂತ ಮುಂಚೆ ಒಂದ್ಸರಿ ಕ್ವಶನ್ ಪೇಪರ್ಸ್ ಅನ್ನ ಸ್ಟಡಿ ಮಾಡಿ. ಪ್ರಶ್ನೆಗಳನ್ನ ಯಾವ ರೀತಿ ಎಷ್ಟು ಡೀಪ್ ಆಗಿ ಕೇಳ್ತಾರೆ, ಎಷ್ಟು ಅನಾಲಿಟಿಕ್ ಆಗಿ ಕೇಳ್ತಾರೆ, ಆ ಎಲ್ಲ ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ನೀವು ಓದುವಾಗ ನಿಮಗೆ ಅನ್ಸ್ಬಿಡತ್ತೆ, ಓಹೋ ಸೊ ಈ ವಿಷಯದ ಬಗ್ಗೆ ಈ ರೀತಿ ಪ್ರಶ್ನೆಗಳನ್ನ ಫ್ರೇಮ್ ಮಾಡ್ಬೋದು. ಸೊ ಯಾವ ರೀತಿ ಪ್ರಶ್ನೆಗಳನ್ನು ಫ್ರೇಮ್ ಮಾಡಿದ್ರು ಕೂಡ ನನಗೆ ಅಲ್ಲಿ ಉತ್ತರಿಸೋದಕ್ಕೆ ಕಾನ್ಫಿಡೆನ್ಸ್ ಇರಬೇಕು, ಅದು ರೈಟ್ ಆಪ್ಷನ್ ಅನ್ನ ವಿತೌಟ್ ಎನಿ ಡೌಟ್ಸ್. ಸೊ ಆ ತರ ನಿಮ್ಮ ತಯಾರಿ ಆಗ್ಬೇಕು ಅಂದ್ರೆ ನಾನು ಕೆಲವೆಲ್ಲ ಉದಾಹರಣೆಗಳನ್ನ ಕೊಟ್ಟಿದ್ದೀನಿ, ಕೆಲವು ಪ್ರಶ್ನೆಗಳನ್ನ. ಸೊ ಇಲ್ಲಿ ನೋಡಿ, ಈ ಒಂದು ಪ್ರಶ್ನೆ ಏನ್ ಕೇಳತ್ತೆ ಅಂದ್ರೆ ಆರ್ಟಿಕಲ್ 19 ನಮ್ಗೆಲ್ಲ ಗೊತ್ತು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬೇಸಿಕ್ ಇವೆಲ್ಲ ಓದಿರ್ತೀವಿ ನಾವು. ಸೊ ಆರ್ಟಿಕಲ್ 19 ಅಡಿಯಲ್ಲಿ 6 ಸ್ವಾತಂತ್ರ್ಯಗಳು ಭಾರತೀಯರಿಗೆ ಸಿಗ್ತವೆ. ಮೂಲಭೂತ ಹಕ್ಕು ಏನಂತ ಕರಿತೀವಿ, ಆ 19ನೇ ವಿಧಿಯಲ್ಲಿ ಬರ್ತಕ್ಕಂಥ ಮೂಲಭೂತ ಹಕ್ಕಿನ ಅಡಿಯಲ್ಲಿ 6 ಸ್ವಾತಂತ್ರ್ಯಗಳನ್ನ ನಮ್ಮ ಸಂವಿಧಾನ ನಮಗೆ ನೀಡಿದೆ. ಬಟ್ ಇಲ್ಲಿ ಅದರಲ್ಲಿ 4 ಸ್ವಾತಂತ್ರ್ಯಗಳನ್ನ ಕೊಟ್ಟು ಅವುಗಳನ್ನ ಕ್ರೊನಾಲಜಿಕಲ್ ಆಗಿ ಅಂದ್ರೆ ಸಂವಿಧಾನದಲ್ಲಿ ಯಾವ ರೀತಿ ಅವು ಅಪಿಯರ್ ಆಗಿದ್ದಾವೆ ಕ್ರಮಬದ್ಧವಾಗಿ ಜೋಡಿಸಿ ಅಂತ ಹೇಳಿ ಕೆಳಗಡೆ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ತೀವಿ, ಆರ್ಟಿಕಲ್ 19 ಅಡಿಯಲ್ಲಿ 6 ಸ್ವಾತಂತ್ರ್ಯಗಳನ್ನ ಓದ್ಕೊಂಡ್ ಬಿಡ್ತೀವಿ. ಬಟ್ ಅವುಗಳನ್ನ ಕ್ರಮಬದ್ಧವಾಗಿ ಖಂಡಿತವಾಗಿಯೂ ನೆನ್ಪಿಟ್ಕೊಂಡಿರಲ್ಲ, ಬಹಳಷ್ಟು ಸಾರಿ ನೆನ್ಪಿಟ್ಕೊಂಡಿರಲ್ಲ. ಕೆಲವರು ನೆನ್ಪಿಟ್ಕೊಂಡಿರ್ಬೋದು, ಬಟ್ ಬಹಳಷ್ಟು ನಾವು ಅವುಗಳನ್ನ ಸಂವಿಧಾನದಲ್ಲಿ ಏನು ಮೊದಲು ಯಾವ್ದು ಬರುತ್ತೆ, ಎರಡನೇದು ABCDEF, ಸೊ 6 ಕ್ರಮಬದ್ಧವಾಗಿ ಖಂಡಿತವಾಗಿಯೂ ನೆನ್ಪಿಟ್ಕೊಳ್ಳಲ್ಲ. ಸೊ ಅವುಗಳನ್ನ ಕ್ರಮಬದ್ಧವಾಗಿ ನಾನು ಇಂಗ್ಲಿಷ್ ಅಲ್ಲಿ ತಮ್ಮ ಮುಂದೆ ಇಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ಕನ್ನಡದಲ್ಲಿ ಕೂಡ 6 ಕ್ರಮಬದ್ಧವಾಗಿ ತಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಇಲ್ಲಿ 4 ಕೇಳಿ, ಸೊ ಈಗ ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ವಿ 4 ಕೇಳಿದ್ದಾರೆ. ಸೊ ಅವನ್ ಬಿಟ್ಟು ಇನ್ ಬೇರೆ 4 ಕೇಳ್ಬೋದು, 4 ಆಯ್ಕೆಗಳಿರ್ತವೆ. ಸೊ 4 ಕೇಳ್ಬೋದು. ಯಾವುದೇ ರೀತಿ ಕೇಳಿದ್ರು ಕೂಡ ನಾವು ಅತ್ಯಂತ ಕಾನ್ಫಿಡೆಂಟ್ ಆಗಿ ಉತ್ತರಿಸ್ಬೇಕು ಅಂದ್ರೆ ಈ 6 ಸ್ವಾತಂತ್ರ್ಯಗಳು ಏನಿದಾವೆ ಇವುಗಳನ್ನ ನೀವು ಕ್ರಮಬದ್ಧವಾಗಿ ನೆನ್ಪಿಟ್ಕೊಳ್ಬೇಕು. ಸೊ ಅದಕ್ಕೆ ಈ ತರ ವಿಷಯಗಳನ್ನ ಕ್ರಮಬದ್ಧವಾಗಿ ನೆನ್ಪಿಟ್ಕೊಳ್ಳೋಕೆ ಎಲ್ಲವನ್ನು ಬಾಯ್ಹಾಟ್ ಹೊಡೆಯಕ್ ಆಗೋದಿಲ್ಲ, ಕಷ್ಟ ಆಗತ್ತೆ, ಟೈಮ್ ಜಾಸ್ತಿ ಬೇಕಾಗತ್ತೆ. ಅದಕ್ಕೆ ಒಂದು ಸಣ್ಣ ಪುಟ್ಟ ಏನು ನಾವು ಮೆಮೊರಿ ಟೆಕ್ನಿಕ್ಸ್ ಅಂತ ಕರಿತೀವಿ, ಆ ತರದ್ದನ್ನ ನೀವೇ ಯಾವುದೇ ಸಿದ್ಧ ಸೂತ್ರಗಳು ಎಲ್ಲಿಂದ ಪುಸ್ತಕದಿಂದ ಯಾರಿಂದನೂ ಪಡ್ಕೊಳ್ಬೇಕಾಗಿಲ್ಲ, ನೀವೇ ಮಾಡ್ಕೊಳ್ಬಹುದು, ನಿಮ್ಗೆ ಯಾವ್ದು ಸುಲಭ ಅನ್ಸುತ್ತೆ. ಉದಾಹರಣೆಗೆ ನಾನು 1-2 ಸೆಂಟೆನ್ಸ್ ನಲ್ಲಿ ಈ 6 ಸ್ವಾತಂತ್ರ್ಯಗಳನ್ನ ಅತ್ಯಂತ ಸುಲಭವಾಗಿ ನೆನ್ಪಿಟ್ಕೊಳ್ಳೋದಕ್ಕೆ 1-2 ವಾಕ್ಯಗಳನ್ನ ಮಾಡ್ಕೊಂಡಿದ್ದೀನಿ. ಏನು, ವಾಕ್ ಸ್ವಾತಂತ್ರ್ಯಕ್ಕಾಗಿ ಸಭೆ ಸೇರಿ ಸಂಘವನ್ನ ಕಟ್ಟಿಕೊ. ನೆನ್ಪಿರತ್ತೆ ಸುಲಭವಾಗಿ. ಅಂದ್ರೆ ಇಲ್ಲಿ 3 ಸ್ವಾತಂತ್ರ್ಯಗಳು ಬಂದ್ಬಿಟ್ಟು, ವಾಕ್ ಸ್ವಾತಂತ್ರ್ಯ, ಸಭೆ ಸೇರುವ ಸ್ವಾತಂತ್ರ್ಯ, ಸಂಘವನ್ನ ಕಟ್ಟಿಕೊಳ್ಳುವ ಸ್ವಾತಂತ್ರ್ಯ. ಅದನ್ನ ಅರ್ಥಪೂರ್ಣವಾದಂತ ಒಂದು ವಾಕ್ಯದಲ್ಲಿ ಹಿಡಿದಿಟ್ಬಿಟ್ಟಿದ್ದೀನಿ, ಈಸಿಯಾಗಿ ನೆನ್ಪಿರುತ್ತೆ. ಮೊದಲು ವಾಕ್ ಸ್ವಾತಂತ್ರ್ಯ, ಆಮೇಲೆ ಸಭೆ ಸೇರೋದು, ಆಮೇಲೆ ಸಂಘವನ್ನ ಕಟ್ಟಿಕೊಳ್ಳೋದು. ಇದು ಮೊದಲ 3 ಸ್ವಾತಂತ್ರ್ಯ. ನಂತರದ 3 ಸ್ವಾತಂತ್ರ್ಯಕ್ಕಾಗಿ ಇನ್ನೊಂದು ವ್ಯಾಖ್ಯಾನ ಮಾಡ್ಕೊಂಡಿದ್ದೀನಿ. ಏನು, ಭಾರತದ ಯಾವುದೇ ಭಾಗದಲ್ಲಿ ಮುಕ್ತವಾಗಿ ಚಲಿಸಿ ವಾಸಿಸಿ ಉದ್ಯೋಗವನ್ನ ಮಾಡುವ ಸ್ವಾತಂತ್ರ್ಯ. ಖಂಡಿತ. ಸೊ ಇಷ್ಟು ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು. ಸೊ ನಂತರದ 3 ಸ್ವಾತಂತ್ರ್ಯಗಳನ್ನ ಸೊ ಈ ತರಹ ನೀವು ನೆನ್ಪಿಟ್ಕೊಂಡಾಗ 6 ಕೂಡ ನೀವು ಅತ್ಯಂತ ಕ್ರಮಬದ್ಧವಾಗಿ ನಿಮ್ ತಲೆಯಲ್ಲಿ ಇರ್ತಾವೆ. ಸೊ ಈ 6ರಲ್ಲಿ ಯಾವುದೇ 4
ಸ್ವಾತಂತ್ರ್ಯಗಳನ್ನ ಎಷ್ಟೇ ಹಿಂದೆ ಮುಂದೆ ಕೊಟ್ಟರೂ ಕೂಡ ಅವುಗಳನ್ನ ಕ್ರಮಬದ್ಧವಾಗಿ ಜೋಡಿಸ್ತಕ್ಕಂಥ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಖಂಡಿತವಾಗಿ ಬರುತ್ತೆ. ಸೊ ಓದುವಾಗ ಈ ತರಹದ ಸರಳ ಸೂತ್ರಗಳ ಮೂಲಕ ವಿಷಯಗಳನ್ನ ಕ್ರಮಬದ್ಧವಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇನ್ನೊಂದು ಉದಾಹರಣೆಯನ್ನ ಕೊಡ್ತೀನಿ ನಾನು ಇಲ್ಲಿ. ಅಸರ್ಷನ್ ಅಂಡ್ ರೀಸನ್ ಅಂತ ಹೇಳಿ ಆಪ್ಷನ್ ಪೇಪರ್ ಆಗಿರ್ಲಿ, ಜನರಲ್ GK ಪೇಪರ್ ಆಗಿರ್ಲಿ, 3 ರಿಂದ 4 ಅಥವಾ 5 ಪ್ರಶ್ನೆಗಳನ್ನ ಈ ತರ ಕೇಳ್ತಾರೆ. ಸೊ ಯಾವುದೇ ಒಂದು ಪ್ರತಿಪಾದನೆಯನ್ನ ಕೊಡ್ತಾರೆ, ಅದಕ್ಕೆ ಒಂದು ಕಾರಣವನ್ನ ಕೊಡ್ತಾರೆ. ಸೊ ಇಲ್ಲಿ ಬಹಳಷ್ಟು ಜನ ಏನ್ ಮಾಡ್ತಾರೆ, ಆಪ್ಷನ್ಸ್ ಗಳನ್ನ ನೋಡಿ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಏನಪ್ಪಾ ಇದು ತುಂಬಾ ಕಷ್ಟ ಆಗತ್ತೆ, ಯಾವ್ದು ಸರಿಯಾದ ಆಯ್ಕೆ ಅಂತ ಹೇಳಿ. ಯಾಕಂದ್ರೆ ನೇರವಾಗಿ ನಾವು ಇಲ್ಲಿ ಅಸರ್ಷನ್ ಮತ್ತು ರೀಸನ್ ಅರ್ಥ ಮಾಡ್ಕೊಳ್ಳೋದೆ ಆಯ್ಕೆಗಳಿಗೆ ಹೋಗ್ಬಿಟ್ರೆ ಬೋತ್ ಏನು A and R ಆರ್ ಟ್ರೂ. ಇಲ್ಲಿ ನೋಡಿ ಆಪ್ಷನ್ ಏನ್ ಹೇಳುತ್ತೆ, A ಮತ್ತು R ಎರಡೂ ಸರಿ, ಅಂಡ್ R ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ A. ಮತ್ತೆ ಎರಡನೇ ಆಪ್ಷನ್ ಏನ್ ಹೇಳುತ್ತೆ, ಬೋತ್ A and R ಆರ್ ಟ್ರೂ ಬಟ್ R ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ A. ಮತ್ತೆ ಈ ಮೂರನೇ ಆಪ್ಷನ್ ಏನ್ ಹೇಳುತ್ತೆ, A ಸರಿ ಅಲ್ಲ, A ಸರಿ ಇದೆ, R ಸರಿ ಇಲ್ಲ. ಡಿ ಆಪ್ಷನ್ A ಸರಿ ಇಲ್ಲ, ತಪ್ಪಾಗಿದೆ, R ಸರಿ ಇದೆ. ಸೊ ಇವೆಲ್ಲ ಕನ್ಫ್ಯೂಷನ್ ನ ದಯವಿಟ್ಟು ನೇರವಾಗಿ ಆಪ್ಷನ್ಸ್ಗೆ ಹೋಗ್ಬೇಡಿ. ಈ ತರಹದ ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡೋದು, ಕಾನ್ಫಿಡೆಂಟ್ ಆಗಿ ಅಟೆಂಪ್ಟ್ ಮಾಡೋದು, ಸರಿಯಾದ ಆಯ್ಕೆಯನ್ನು ಕಂಡುಹಿಡಿಯೋದು ತುಂಬಾ ಸುಲಭ. ಅದು ಸುಲಭ ಆಗ್ಬೇಕಂದ್ರೆ ನೀವು ಇಲ್ಲಿ ಯಾವುದೇ ವಿಷಯವನ್ನು ಓದುವಾಗ ಅದರ ಕಾನ್ಸೆಪ್ಟ್ಗಳನ್ನ ಬಹಳ ನೀಟಾಗಿ ಅರ್ಥ ಮಾಡ್ಕೊಂಡಿರಬೇಕು. ಸೊ ಯಾಕೆ ಯಾವುದೇ ಒಂದು ವಿಷಯವನ್ನು ಓದಬೇಕಾದ್ರೆ ಎಸ್ ಏನೋ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಒಂದು ಹೇಳಿಕೆ ಬರುತ್ತೆ, ಹೌದು, ಓಕೆ, ಅದಕ್ಕೆ ಕಾರಣ ಏನು ಅದನ್ನು ಕೂಡ ನೀವು ತಿಳ್ಕೊಳ್ಬೇಕು, ಹಿನ್ನೆಲೆಯನ್ನು ಕೂಡ ನೀವು ತಿಳ್ಕೊಳ್ಬೇಕು. ಅವಾಗ ಈ ತರಹದ ಪ್ಯಾಟರ್ನ್ ಪ್ರಶ್ನೆಗಳಿಗೆ ಕಾನ್ಫಿಡೆಂಟ್ ಆಗಿ ಸರಿಯಾದ ಉತ್ತರವನ್ನ ನೀವು ಕೊಡಬಹುದು. ಇದನ್ನೇ ಒಂದ್ ಸ್ವಲ್ಪ ನಾ ಈ ಪ್ರಶ್ನೆಗೆ ಉತ್ತರವನ್ನ ಒಂಚೂರು ವಿವರಿಸೋದಾದ್ರೆ, ಇಲ್ಲಿ ಅಸರ್ಷನ್ ಪ್ರತಿಪಾದನೆ ಏನಿದೆ, ಭಾರತದ ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸನ್ನು ಹೊರತುಪಡಿಸಿ ಚುನಾವಣಾ ಆಯುಕ್ತರನ್ನು ಕೆಲಸದಿಂದ ತೆಗೆದುಹಾಕೋಕೆ ಸಾಧ್ಯ ಇಲ್ಲ. ಒಂದ್ ಸ್ಟೇಟ್ಮೆಂಟ್ ಇದೆಯಪ್ಪ ಇಲ್ಲಿ, ಇದು ಸರಿನಾ ತಪ್ಪಾ? An election commissioner cannot be removed from the office except on the recommendation of the Chief Election Commissioner of India. ಸೊ ಸರಿನಾ ತಪ್ಪು? ಎಸ್, ಇದು ಸರಿ ಹೇಳಿಕೆ, ಸರಿಯಾದಂತ ಹೇಳಿಕೆ. ಅಂದ್ರೆ ಪ್ರತಿಪಾದನೆ ಏನಿದೆ ಸರಿ ಇದೆ, A ಸರಿ ಇದೆ, ಕನ್ಫರ್ಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೀಸನ್ ನಲ್ಲಿ ಏನ್ ಹೇಳಿಕೆ ಕೊಡ್ಲಾಗಿದೆ ಅಂದ್ರೆ, he or she ಅಂದ್ರೆ ಯಾವುದೇ ಎಲೆಕ್ಷನ್ ಕಮಿಷನರು ಈಸ್ ಅಪಾಯಿಂಟೆಡ್ ಆನ್ ದಿ ರೆಕಮೆಂಡೇಶನ್ ಆಫ್ ದ ಚೀಫ್ ಎಲೆಕ್ಷನ್ ಕಮಿಷನರ್. ಸೊ ಈ ಹೇಳಿಕೆ ಸರಿಯಾಗಿದೆಯಾ ತಪ್ಪಾಗಿದೆಯಾ ನೋಡಿ, ಮೊದಲು ಅದನ್ನ ಕ್ಲಿಯರ್ ಮಾಡ್ಕೊಳ್ರಿ. ಇದು ಸರಿ ಇದೆನಾ ತಪ್ಪಿದೆನಾ? ಅದು ಸರಿ ಅಥವಾ ತಪ್ಪು ಅಂತ ಡಿಸೈಡ್ ಮಾಡಿದ ನಂತರ ಇದು ಆ ಪ್ರತಿಪಾದನೆಗೆ ಸರಿಯಾದ ಕಾರಣನಾ ಅಂತ ನೆಕ್ಸ್ಟ್ ಸ್ಟೇಜಿಗೆ ಹೋಗ್ಬೇಕು. ನೀವು ಮೊದಲೇ ಅದಕ್ಕೆ ಕಾರಣ ಹೌದಾ ಇದು ಅಲ್ಲ ನೇರವಾಗಿ ಹೋಗ್ಬೇಡಿ. ಮೊದಲು ಎರಡೂ ಹೇಳಿಕೆಗಳು ಸರಿ ಇದಾವ ತಪ್ಪಿದಾವ ಅದನ್ನ ಡಿಸೈಡ್ ಮಾಡ್ಕೊಳ್ಳಿ, ಒಂದು ರಫ್ ವರ್ಕ್ ಮಾಡ್ಕೊಳ್ರಿ. ಎಸ್, ಎ ಇಸ್ ರೈಟ್, ನಾವು ಅದು ಪ್ರೂವ್ ಮಾಡಿದ್ವಿ. ಆರ್ ಹೇಳಿಕೆ ತಪ್ಪಿದೆ, ಇಲ್ಲಿ ಆರ್ ಹೇಳಿಕೆ ತಪ್ಪಿದೆ. ಯಾಕಂದ್ರೆ ಸೊ ಇಲ್ಲಿ ಏನು ಮುಖ್ಯ ಚುನಾವಣಾ ಆಯುಕ್ತರ ತರಹನೇ ಇತರೆ ಚುನಾವಣಾ ಆಯುಕ್ತರನ್ನು ಕೂಡ ರಾಷ್ಟ್ರಪತಿಗಳೇ ನೇಮಕ ಮಾಡ್ತಾರೆ ಹೊರತಾಗಿ ಅಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಒಂದು ರೆಕಮೆಂಡೇಶನ್ ಖಂಡಿತವಾಗಿಯೂ ಇರುವುದಿಲ್ಲ. ಸೊ ಆರ್ ಇಸ್ ಫಾಲ್ಸ್ ಹಿಯರ್. ನೋಡಿ, ಎ ಇಸ್ ಟ್ರೂ, ಆರ್ ಇಸ್ ಫಾಲ್ಸ್. ಓಕೆ, ಒಂದು ಡಿಸೈಡ್ ಆಯ್ತು. ಇನ್ನು ನೆಕ್ಸ್ಟ್ ಇನ್ನೊಂದೇನು 2 ಅಂಶಗಳಿದಾವೆ ಇಲ್ಲಿ. ಇನ್ನೊಂದೇನು ನಾವು ಕ್ಲಿಯರ್ ಮಾಡ್ಕೊಳ್ಬೇಕು ಅಂದ್ರೆ, ಹೇಗೆ ಆರ್ ಸರಿಯಾದ ಕಾರಣನ ಅಂತ ಹೇಳಿ ಅಲ್ವಾ? ಸೊ ಇಲ್ಲಿ ಇದು ತಪ್ಪು ಅಂತ ಬಂದಾಗ, ಆರ್ ತಪ್ಪು ಅಂತ ಬಂದಾಗ ಅದು ಖಂಡಿತವಾಗಿಯೂ ಹೇಗೆ ಸರಿಯಾದ ಕಾರಣ ಇರೋದಿಲ್ಲ. ಎರಡೂ ಸರಿಯಾಗಿದ್ರೆ ಮಾತ್ರ ಏನ್ ಬರುತ್ತೆ, ಆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ನಾವು ಯೋಚಿಸ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಆರ್ ತಪ್ಪಾಗಿ ಹೋಗ್ಬಿಟ್ರೆ ಅದು ಹೇಗೆ ಸಮರ್ಥವಾದಂತ ಕಾರಣ ಆಗೋದೇ ಇಲ್ಲ. ಸೊ ಹೀಗಾಗಿ ಇಲ್ಲಿ ಉತ್ತರ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್. ಅಷ್ಟೇ, ನೇರವಾಗಿ ನಾವು ಸರಿಯಾದ ಆಯ್ಕೆಗೆ ಹೋಗ್ಬಿಡ್ತೀವಿ. ಇವೆರಡರಲ್ಲಿ ನಮ್ಗೆ ಸ್ಪಷ್ಟತೆ ಸಿಕ್ಕರೆ. ಅದಕ್ಕೆ ಯಾವುದೇ ವಿಷಯ ಓದುವಾಗ ನೀವು ಬಹಳಷ್ಟು ಸ್ಪಷ್ಟವಾಗಿ, ಬರೀ ನಾವು ಇಸ್ವಿಗಳನ್ನ ಏನಾದ್ರೂ ಹೇಳಿಕೆಗಳನ್ನ ಡೆಫಿನಿಷನ್ಗಳ ಬಂದಾಗಷ್ಟೇ ಬಾಹ್ಯಾಟ್ ಮಾಡ್ತೀವಿ, ಅವುಗಳನ್ನ ನಿರ್ದಿಷ್ಟವಾಗಿ ನೆನ್ಪಿಟ್ಕೊಳ್ತೀವಿ ಅನ್ನೋದನ್ನ ದಯವಿಟ್ಟು ತಲೆಯಲ್ಲಿ ತೆಗೆದು ಹಾಕಿ. ಸೊ ಯಾವುದೇ ವಿಷಯಗಳನ್ನ, ಅದು ಅಪಾಯಿಂಟ್ಮೆಂಟ್ ಇರ್ಲಿ, ತೆಗೆದು ಹಾಕೋದಿರ್ಲಿ, ಸಣ್ಣ ಸಣ್ಣ ಸೂಕ್ಷ್ಮ ಕಾನ್ಸೆಪ್ಟ್ಗಳ ಮೇಲೂ ಕೂಡ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಇವೆಲ್ಲದರ ಬಗ್ಗೆ ನಿಮ್ಗೆ
ಕ್ಲಾರಿಟಿ ಇರಲಿ. ಓದುವ ಹಂತದಲ್ಲಿ ಏನಾದ್ರೂ ಡೌಟ್ಗಳು ಬಂದ್ರೆ ಪ್ಲೀಸ್ ಸರ್ಚ್ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲಾ ನಿಮ್ಮ ಡೌಟ್ಗಳಿಗೆ ಅಥವಾ ಸಮಗ್ರವಾದಂತಹ ವಿಷಯ ಒಂದೇ ಪುಸ್ತಕದಲ್ಲಿ ಸಿಗೋದು ಇಲ್ಲ. 100ಕ್ಕೆ 100 ಎಲ್ಲಾ ವಿಷಯಗಳು ಒಂದು ಪುಸ್ತಕದಲ್ಲಿ ಸಿಗೋದಿಲ್ಲ. ಬಟ್ ಓದುವಾಗ ನಿಮ್ಗೆ ಆ ಡೌಟ್ಗಳು ಬರ್ಲಿ, ಡೌಟ್ಗಳನ್ನ ಅಲ್ಲಿಂದಲ್ಲೇ ಇನ್ನೊಂದು ಪುಸ್ತಕ ರೆಫರ್ ಮಾಡಿಯೋ ಅಥವಾ ಸರ್ಚ್ ಮಾಡಿಯೋ ಅಥವಾ ಫ್ರೆಂಡ್ಸ್ ಅನ್ನು ಕೇಳಿಯೋ ಕನ್ಫರ್ಮ್ ಮಾಡ್ಕೊಳ್ಳಿ. ಅಂದ್ರೆ ಅಥೆಂಟಿಕೇಟೆಡ್ ಮೂಲದಿಂದ ತಗೊಳ್ಳಿ. ಸುಮ್ಮನೆ ಯಾರನ್ನೋ ಕೇಳದೆ ಇದು ಸರಿ ಅಂತ ಹೇಳಿ ಅಲ್ಲ, ಅಥೆಂಟಿಕೇಟೆಡ್ ಮೂಲದಿಂದ ಪಡೆದುಕೊಂಡು ಆ ಒಂದು ಸ್ಪಷ್ಟ ಅಂಶವನ್ನ ನೀವು ನಿಮ್ಮ ನೋಟ್ಬುಕ್ ನಲ್ಲಿ ನಮೂದಿಸ್ಕೊಳ್ಳಿ. ಅವಾಗ ನಿಮ್ಗೆ ವಿಷಯಗಳ ಬಗ್ಗೆ ಕ್ಲಾರಿಟಿ ಇರುತ್ತೆ. ಓಕೆ, ದೆನ್ ಇಲ್ಲಿ ಫಂಡಮೆಂಟಲ್ ರೈಟ್ಗಳ ಬಗ್ಗೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಫಂಡಮೆಂಟಲ್ ಡ್ಯೂಟೀಸ್ ಆರ್ ನಾಟ್ ಕರೆಕ್ಟ್. ಫಂಡಮೆಂಟಲ್ ಡ್ಯೂಟೀಸ್ಗಳ ಬಗ್ಗೆ ಹೇಳಿದ್ದಾರೆ. ಏನು, ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವ ಆಯ್ಕೆ ಅಥವಾ ಆಯ್ಕೆಗಳು ಮೂಲಭೂತ ಕರ್ತವ್ಯಗಳ ಬಗ್ಗೆ ಸರಿ ಇಲ್ಲ, ಸರಿಯಾದ ಹೇಳಿಕೆಗಳು ಅಲ್ಲ. ನೋಡಿ, ನಾಟ್ ಅನ್ನೋದನ್ನ ಬಹಳ ಲಕ್ಷ್ಯದಲ್ಲಿ ನೆನ್ಪಿಟ್ಕೊಳ್ಬೇಕು. ಯಾಕಂದ್ರೆ ನಾವು ನಾಟ್ ಅನ್ನೋದನ್ನ ನೋಡದೆ ಹೋದ್ರೆ ಎಸ್ ಇದು ಸರಿ ಇದು ಸರಿ ಇದು ಸರಿ ಅಂತ ಹೇಳಿ ಆಪ್ಷನ್ ಗುರುತಿಸೋ, ರಾಂಗ್ ಆಪ್ಷನ್ ಅನ್ನ ಗುರುತಿಸೋ ಚಾನ್ಸಸ್ ಇರುತ್ತೆ. ಸೊ ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳಿ. ವಿಶೇಷವಾಗಿ ಈ ನಾಟ್ ಅನ್ನೋದನ್ನ ನೀವು ಅಲ್ಲಿ ಆ ಒಂದು ಪ್ರಶ್ನೆಯಲ್ಲಿ ನಾಟ್ ಇದ್ರೆ ಬಹಳಷ್ಟು ಹುಷಾರಾಗಿರ್ಬೇಕು. ನಾಟ್ ಮೇಲೆ ಅಲ್ಲ ಅನ್ನೋದನ್ನ ನೀವಿಲ್ಲಿ ಆಪ್ಷನ್ಸ್ ಅಲ್ಲಿ ಗುರುತಿಸ್ಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ಮೊದಲೇ ಆಪ್ಷನ್ಸ್ ಏನು, ಯಾವುದು ಮೂಲಭೂತ ಕರ್ತವ್ಯಗಳ ಬಗ್ಗೆ ಸರಿ ಇಲ್ಲ ಅಂತ ಕೇಳಿದ್ದಾರೆ. ಓಕೆ, ನಾವು ಅದನ್ನ ಬೈಫರ್ಕೇಶನ್ ಮಾಡ್ಬೇಕು. ಅಂದ್ರೆ ಇದ್ರಲ್ಲಿ ಯಾವ ಸರಿ ಇದಾವೆ ಯಾವ ಸರಿ ಇಲ್ಲ ಅನ್ನೋದು ನೋಡ್ಕೊಳ್ಬೇಕು. ಸೊ ಮೊದಲೇದು, ದ ಫಂಡಮೆಂಟಲ್ ಡ್ಯೂಟೀಸ್ ಆರ್ ಇನ್ಕಾರ್ಪೊರೇಟೆಡ್ ಇನ್ ಆರ್ಟಿಕಲ್ 51A ಅಂಡ್ ಪಾರ್ಟ್ 4A ಆಫ್ ದ ಕಾನ್ಸ್ಟಿಟ್ಯೂಷನ್. ಹೌದಲ್ವಾ? ಸರಿ. 4ನೇ ಎ ಭಾಗ ಮತ್ತು 51A ಆರ್ಟಿಕಲ್ ಅಡಿಯಲ್ಲಿ ಇವುಗಳನ್ನ ಸೇರಿಸಲಾಗಿದೆ. ಎಸ್, ಸರಿ ಇದೆ. ಓಕೆ, ಇನ್ನು ಎರಡನೇ ಆಪ್ಷನ್ ಏನು, ದ ಫಂಡಮೆಂಟಲ್ ಡ್ಯೂಟೀಸ್ ವರ್ ಇನ್ಸರ್ಟೆಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಬೈ ದ 22nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 1976. ನಮ್ಮ ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ. 42ನೇ ತಿದ್ದುಪಡಿ 1976ರಲ್ಲಿ ನಡೆದಂಥದ್ದು, ಅದರ ಮೂಲಕ ಇವುಗಳನ್ನ ಸೇರಿಸಲಾಯಿತು. ಎಸ್, ದಿಸ್ ಇಸ್ ಆಲ್ಸೋ ಟ್ರೂ ಸ್ಟೇಟ್ಮೆಂಟ್. ಇದು ಕೂಡ ಸರಿಯಾದ ಹೇಳಿಕೆ. ದೆನ್ ದ ಫಂಡಮೆಂಟಲ್ ಡ್ಯೂಟೀಸ್ ಹ್ಯಾವ್ ಟು ಬಿ ಫುಲ್ಫಿಲ್ಡ್ ಬೈ ಎವ್ರಿ ಪರ್ಸನ್ ಲಿವಿಂಗ್ ಇನ್ ಇಂಡಿಯಾ. ಸೊ ಮೂಲಭೂತ ಕರ್ತವ್ಯಗಳನ್ನ ಭಾರತದಲ್ಲಿ ವಾಸಿಸ್ತಕ್ಕಂಥ ಪ್ರತಿಯೊಬ್ಬರು ಕಡ್ಡಾಯವಾಗಿ ಅನುಸರಿಸಬೇಕು ಅನ್ನೋದು ಹೇಳತ್ತೆ ಈ ಹೇಳಿಕೆ. ಬಟ್ ಅದು ಇಲ್ಲ, ಆ ತರ ಕಡ್ಡಾಯವಾಗಿ ಯಾವುದೇ ವ್ಯಕ್ತಿಗೆ ಇವುಗಳನ್ನ ವಿಧಿಸಲಾಗಿಲ್ಲ. ಸೊ ನಾವು ಹೇಳ್ತೇವೆ, ಎಸ್, ಭಾರತದ ಪ್ರಜೆಗಳಾಗಿ ಮೂಲಭೂತ ಕರ್ತವ್ಯಗಳನ್ನ ನಾವೆಲ್ಲರೂ ಮಾಡ್ಬೇಕು, ಹೌದು. ಬಟ್ ಅಲ್ಲೂ ಕೂಡ ಅದನ್ನ ಫುಲ್ಫಿಲ್ ಮಾಡ್ಬೇಕು ಅಂತ ಕಡ್ಡಾಯವಾಗಿ ಅದನ್ನ ಹೇಳಲಾಗಿಲ್ಲ. ಸೊ ಇಲ್ಲಿ 3ನೇ ಹೇಳಿಕೆ ಏನಾಗಿದೆ, ತಪ್ಪಾಗಿದೆ. ಓಕೆ, ಸೊ ನಾವು ಈ 3ನೇ ಆಪ್ಷನ್ ಅನ್ನ ನಮ್ಮ ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ತೆಗೆದುಕೊಳ್ಳಬಹುದು. ಯಾಕಂದ್ರೆ ದಿಸ್ ಇಸ್ ನಾಟ್ ಎ ಫೀಚರ್ ಆಫ್ ಅವರ್ ಫಂಡಮೆಂಟಲ್ ಡ್ಯೂಟಿ. ಓಕೆ, 4ನೇದು ಏನಿದೆ, ದ 11th ಫಂಡಮೆಂಟಲ್ ಡ್ಯೂಟಿ ವಾಸ್ ಆಡೆಡ್ ಬೈ ದ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 2006. ನೋಡಿ ಇಲ್ಲಿ 11ನೇ, ಯಾಕಂದ್ರೆ ಪ್ರಸ್ತುತ ನಮ್ಮ 76ರಲ್ಲಿ 42ನೇ ತಿದ್ದುಪಡಿ ಮೂಲಕ 10 ಮೂಲಭೂತ ಕರ್ತವ್ಯಗಳನ್ನ ಸೇರಿಸಲಾಗಿತ್ತು. ಇತ್ತೀಚೆಗೆ 86ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನ ಸೇರಿಸಲಾಗಿದೆ, ಹೌದು. ಆದ್ರೆ ಇಸ್ವಿ ನೋಡಿ, 2086ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಹೌದು. ಬಟ್ ಇಸ್ವಿ ಸರಿ ಇದೆನಾ? ನೋಡಿ ಇಲ್ಲಿ ಬರೀ ಇದನ್ನ ನೀವು 86ನೇ ತಿದ್ದುಪಡಿ ಅಂದ ತಕ್ಷಣ ಇದು ಸರಿ ಇದೆ ಅಂದುಕೊಂಡ್ರೆ ನಿಮ್ಮ ಉತ್ತರ ತಪ್ಪಾಗತ್ತೆ, ನಿಮ್ಮ ಆಯ್ಕೆ ತಪ್ಪಾಗತ್ತೆ. ಸೊ ಇಲ್ಲಿ ಆಕ್ಟ್ ವರ್ಷವನ್ನು ಕೂಡ ಗಮನ ಹರಿಸಿ ನೋಡ್ಬೇಕು. ಇದು 2006 ಅಲ್ಲ, 2002. ಓಕೆ, ಹೀಗಾಗಿ 4th ಆಪ್ಷನ್ ಅನ್ನ ಅರ್ಧ ಭಾಗ ನಿಮಗೆ ಸರಿ ಅನಿಸಿದ್ರು ಕೂಡ ಇಸ್ವಿ ತಪ್ಪು. ಹೀಗಾಗಿ ಟೋಟಲಿ 4th ಆಪ್ಷನ್ ಈಸ್ ದ ರಾಂಗ್. ಅಂದ್ರೆ ಏನು, ನಾವು ಇಟ್ ಇಸ್ ನಾಟ್ ದ ಕರೆಕ್ಟ್ ಫೀಚರ್ ಆಫ್ ದ ಫಂಡಮೆಂಟಲ್ ಡ್ಯೂಟಿ. ಸೊ ಇಲ್ಲಿ ನಾವು ಯಾವ 2 ಆಯ್ಕೆಗಳನ್ನು ಸೇರಿಸಬೇಕು ನಮ್ಮ ಸರಿ ಉತ್ತರದಲ್ಲಿ ಅಂದ್ರೆ ಸ್ಟೇಟ್ಮೆಂಟ್ 3 and 4. ಸೊ ಇಲ್ಲಿ ನಮ್ಮ ಸರಿಯಾದ ಆಯ್ಕೆ ಯಾವುದು ಹಾಗಿದ್ರೆ ಆಪ್ಷನ್ ಸಿ. 2018ರ ನೆಟ್ ಪರೀಕ್ಷೆಯಲ್ಲಿ 2018ರ ಡಿಸೆಂಬರ್ ನೆಟ್ ಪರೀಕ್ಷೆಯಲ್ಲಿ ಕೇಳಲಾದಂತ ಪ್ರಶ್ನೆ ಇದು. ಸೊ ಹಿಯರ್ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಸಿ. 3 ಮತ್ತು 4, 3 and 4 ಆರ್ ನಾಟ್ ಕರೆಕ್ಟ್. ಓಕೆ, ನೆಕ್ಸ್ಟ್, ಇದು ತುಂಬಾ ಸಿಂಪಲ್ ಪ್ರಶ್ನೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಹ್ಯಾವ್
ಡ್ಯುಯಲ್ ಸಿಟಿಜನ್ಶಿಪ್, ಏನು ನಾಗರಿಕತ್ವ ಅಂತ ಕರಿತೀವಿ, ಅದು ನ್ಯಾಷನಲ್ ಸಿಟಿಜನ್ಶಿಪ್ ಅಂಡ್ ಸ್ಟೇಟ್ ಸಿಟಿಜನ್ಶಿಪ್. ದ್ವಿನಾಗರಿಕತ್ವ ಪದ್ಧತಿ ಈ ಕೆಳಗಿನ ಯಾವ 2 ರಾಷ್ಟ್ರಗಳಲ್ಲಿ ಇದೆ ಅನ್ನೋದನ್ನ. ಸೊ ನಿಮಗೆ ಖಂಡಿತವಾಗ್ಲೂ ಎಲ್ಲಾ ರಾಷ್ಟ್ರಗಳ ಒಂದು ದ್ವಿನಾಗರಿಕತ್ವದ ಬಗ್ಗೆ ಓದಿರ್ಲಿಲ್ಲ, ಡೀಟೇಲ್ ಆಗಿ ಓದಿಲ್ಲಪ್ಪ, ಯಾಕಂದ್ರೆ ನೀವು IC ರೆಡಿ ಆಗ್ತಿದ್ದೀರಾ, ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪೇಪರ್ದಷ್ಟು ಓದ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ಅವಾಗ ಏನ್ ತೊಂದರೆ ಇಲ್ಲ, ನೀವು ಡೀಟೇಲ್ ಆಗಿ ಅವುಗಳನ್ನು ಓದಿರ್ಲೇಬೇಕು ಅಂತಲ್ಲ, ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರು ಕೂಡ ಯು ಕ್ಯಾನ್ ಚೂಸ್ ದ ರೈಟ್ ಆಪ್ಷನ್ ಹಿಯರ್. ಇಲ್ಲಿ ನೋಡಿ, ಮೊದಲೇದು ಭಾರತದಲ್ಲಿ ಇದೇನಾ, ಯಾಕಂದ್ರೆ 2 ಆಯ್ಕೆಗಳಲ್ಲಿ ಭಾರತ ಇದೆ. ಸೊ ನಮ್ದು ಭಾರತದ ಆಡಳಿತ ವ್ಯವಸ್ಥೆ ಬಗ್ಗೆ ಸಂಪೂರ್ಣ ಗೊತ್ತಿದೆ. ಭಾರತದಲ್ಲಿ ದ್ವಿಪೌರತ್ವ ಅಥವಾ ದ್ವಿನಾಗರಿಕತ್ವ ಇದೇನಾ, ಕೇಂದ್ರಕ್ಕೊಂದು ರಾಜ್ಯಕ್ಕೊಂದು ಇಲ್ಲ. ಸೊ ಇಲ್ಲ ಅಂದಾಗ ಭಾರತ ಇಂಡಿಯಾ ಇರ್ತಕ್ಕಂಥ 2 ಆಪ್ಷನ್ಗಳು ತೆಗೆದು ಹಾಕ್ಬಿಡಿ, ಅವನ್ನ ಡಿಲೀಟ್ ಮಾಡ್ಬಿಡಿ. ಇಂಡಿಯಾ ಅಂಡ್ US, ಇಂಡಿಯಾ ಅಂಡ್ ಸ್ವಿಟ್ಜರ್ಲ್ಯಾಂಡ್, ಅವೆ AB 2 ಆಪ್ಷನ್ ತೆಗೆದಾಕ್ತೀವಿ, ಯಾಕಂದ್ರೆ ಭಾರತದಲ್ಲಿ ಇಲ್ಲ. ಇನ್ನು ಉಳಿದಿದ್ದು C ಮತ್ತು D. ಸೊ ಇದರಲ್ಲಿ ಕಾಮನ್ ಆಗಿ USA ಇದೆ, ಇನ್ನೊಂದು UK ಮತ್ತು ಸ್ವಿಟ್ಜರ್ಲ್ಯಾಂಡ್ ಇದೆ. ನಮಗೆ UK ಬಗ್ಗೆನೂ ಕೂಡ ಗೊತ್ತಿದೆ, ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ UK ಬಗ್ಗೆ ಗೊತ್ತಿದೆ. ಯಾಕೆಂದ್ರೆ ನಾವು ಬಹಳಷ್ಟು ನಮ್ಮ ಭಾರತದ ಪ್ರಜಾಪ್ರಭುತ್ವದಲ್ಲಿ UKನ ಮಾದರಿಯಾಗಿ ಇಟ್ಕೊಂಡು ಬ್ರಿಟನ್ ಸಂಸತ್ತಿನ ಬಹಳಷ್ಟು ಅಂಶಗಳನ್ನ ಅಳವಡಿಸ್ಕೊಂಡಿದೀವಿ. ಸೊ UK ಬಗ್ಗೆನೂ ಗೊತ್ತಿದೆ ನಮ್ಗೆ. UK ಕೂಡ ಏಕನಾಗರಿಕತ್ವವನ್ನ ಅನುಸರಿಸ್ತಾ ಇದೆ, ದ್ವಿನಾಗರಿಕತ್ವ ಪದ್ಧತಿಯನ್ನ ಅನುಸರಿಸ್ತಾ ಇಲ್ಲ. UK ಬಗ್ಗೆನೂ ಗೊತ್ತಿದೆ, ಹೀಗಾಗಿ ನಮ್ಗೆ UK ಮತ್ತು ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಡೌಟ್ ಇಟ್ಕೊಳ್ಳೋದು ಬೇಡ. USA ಗೊತ್ತಿದೆ ನಮ್ಗೆ, USAದಲ್ಲಿ ದ್ವಿಪೌರತ್ವ ಗೊತ್ತಿದ್ರು ಕೂಡ ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಗೊತ್ತಿಲ್ಲ ಅನ್ನೋ ಒಂದು ನಿಮ್ದು ಅಂಶ ಇದ್ರೂ ಕೂಡ UK ಬಗ್ಗೆ ಗೊತ್ತಿರೋದ್ರಿಂದ ನೀವು ಅತ್ಯಂತ ಕಾನ್ಫಿಡೆನ್ಸ್ ಆಗಿ ಆಪ್ಷನ್ C ಅನ್ನ ಸರಿಯಾದ ಉತ್ತರವಾಗಿ ಚೂಸ್ ಮಾಡ್ಕೊಂಡು ಬರ್ಬೋದು. ಸೊ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆಯಪ್ಪ, ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಗೊತ್ತಿಲ್ಲ, ಬಿಟ್ಬಿಡೋಣ ಅಂತ ದಯವಿಟ್ಟು ಬಿಡಬೇಡಿ ಈ ತರಹ ಇದ್ದಾಗ. ಸೊ ಇಲ್ಲಿ ನಿಮ್ಗೆ ಏನು ಪೂರ್ವಜ್ಞಾನ ಇರುತ್ತೋ, ಪೂರ್ವಜ್ಞಾನದ ಆಧಾರದ ಮೇಲೆ 3 ಆಯ್ಕೆಗಳನ್ನ ತಪ್ಪು ಆಯ್ಕೆಗಳು ಅಂತ ಗುರುತಿಸಿದಾಗ ಖಂಡಿತವಾಗ್ಲೂ ಆ 4ನೇ ಏನು ಉಳಿದಿರೋ ಆಯ್ಕೆ ಇರುತ್ತಲ್ಲ, ಇಟ್ ವಿಲ್ ಬಿ ದ ರೈಟ್ ಆಪ್ಷನ್. ಓಕೆ, ಆ ತರ ಇದ್ದಾಗ ಬಿಟ್ಟು ಬರಬೇಡಿ, ಅದನ್ನ ರೈಟ್ ಮಾರ್ಕ್ ಮಾಡಿ ಬನ್ನಿ. ಓಕೆ, ದೆನ್ ಇಲ್ಲಿ UPSC ತನ್ನ ವಾರ್ಷಿಕ ವರದಿಯನ್ನ ಯಾರಿಗೆ ಸಲ್ಲಿಸುತ್ತದೆ ಗೊತ್ತು ನಿಮ್ಗೆಲ್ಲ. UPSC ಏನು ಕೇಂದ್ರ ಲೋಕ ಸೇವಾ ಆಯೋಗ ಅಂತ ಕರಿತೀವಿ, ಅದು ತನ್ನ ವಾರ್ಷಿಕ ವರದಿಯನ್ನು ಯಾರಿಗೆ ಸಲ್ಲಿಸುತ್ತೆ. ಇಲ್ಲಿ 4 ಆಯ್ಕೆಗಳಲ್ಲಿ ಸುಲಭವಾಗಿ ನೀವು 2 ಆಯ್ಕೆಗಳನ್ನ ಅಲ್ಲ ಇವು ಅಂತ ಗುರುತಿಸ್ಬಿಡ್ತೀರಾ. ಕೇಂದ್ರ ಗೃಹ ಸಚಿವರಾಗಿರ್ಬೋದು, ಭಾರತದ ಮುಖ್ಯ ನ್ಯಾಯಾಧೀಶರಾಗಿರ್ಬೋದು, ಇವೆರಡು ಆಯ್ಕೆಗಳು ಡಮ್ಮಿ ಅಂತ ನಿಮ್ಗೆ ಬೇಗ ಗೊತ್ತಾಗತ್ತೆ. ಬಟ್ ಕನ್ಫ್ಯೂಷನ್ ಎಲ್ಲಿ ಶುರು ಆಗತ್ತೆ ನಿಮ್ಗೆ ಅಂದ್ರೆ ಸಂಸತ್ತು ಮತ್ತು ರಾಷ್ಟ್ರಪತಿ. ಸೊ UPSC ತನ್ನ ವಾರ್ಷಿಕ ವರದಿಯನ್ನ ರಾಷ್ಟ್ರಪತಿಗೆ ಸಲ್ಲಿಸುತ್ತೆ, ಆದ್ರೆ ಎಲ್ಲಾ ವಾರ್ಷಿಕ ವರದಿಗಳು ಸಂಸತ್ತಿನಲ್ಲಿ ಚರ್ಚೆ ಒಳಗಾಗ್ತವೆ. ಸೊ ಇದರಲ್ಲಿ ಸರಿಯಾದ ಆಯ್ಕೆ ಯಾವುದು? ಯಾಕಂದ್ರೆ ಎಲ್ಲಾ CAG ವರದಿ ಆಗಿರ್ಬೋದು, UPSC ವರದಿ ಆಗಿರ್ಬೋದು, ಎಲ್ಲಾ ಸಂವಿಧಾನಿಕ ಆಯೋಗಗಳ ವರದಿಗಳು ಸಂಸತ್ತಿನಲ್ಲಿ ಚರ್ಚೆಗೊಳಪಡ್ತವೆ. ಸೊ ಈ ಒಂದು ಡೌಟ್ ಏನಾದ್ರು ಬಂದ್ರೆ ಪುನಃ ಪ್ರಶ್ನೆಯನ್ನ ಕ್ಲಿಯರ್ ಆಗಿ ಓದ್ಕೊಳ್ಳಿ. ಇದು ತನ್ನ ವಾರ್ಷಿಕ ವರದಿಯನ್ನ ಯಾರಿಗೆ ಸಲ್ಲಿಸುತ್ತದೆ, ಪರ್ಟಿಕ್ಯುಲರ್ ಆಗಿ ಯಾರಿಗೆ ಸಲ್ಲಿಸುತ್ತೆ, ಅದು ಮುಂದೆ ಚರ್ಚೆ ಎಲ್ಲಾಗುತ್ತೋ ಬಿಡುತ್ತೋ ಅದನ್ನ ಪ್ರಶ್ನೆಯಲ್ಲಿ ಕೇಳಲಾಗಿಲ್ಲ. ಪ್ರಶ್ನೆ ಏನಿದೆ ನೇರವಾಗಿದೆ, UPSC ತನ್ನ ವಾರ್ಷಿಕ ವರದಿಯನ್ನ ಯಾರಿಗೆ ಸಲ್ಲಿಸುತ್ತೆ. ಸೊ ಇಲ್ಲಿ ಈ ಒಂದು ಪ್ರಶ್ನೆಯನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಉತ್ತರ ಅಲ್ಲಿ ಕ್ಲಿಯರ್ ಆಗತ್ತೆ. ಇಟ್ ಇಸ್ ಟು ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ರಾಷ್ಟ್ರಪತಿಗೆ. ಓಕೆ, ಸೊ ಈ ತರಹ ಪ್ರಶ್ನೆಯನ್ನ ತುಂಬಾ ನಿರ್ದಿಷ್ಟವಾಗಿ ಓದ್ಕೊಳ್ಳಿ. ಇಲ್ಲಿ ನೋಡಿ, ಅಂಬೇಡ್ಕರ್ ಅವರ ಬರಹಗಳನ್ನ, ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ಸೊ ಅಂಬೇಡ್ಕರ್ ಅವರ ಬರಹಗಳನ್ನ ಕೊಟ್ಟಿದ್ದಾರೆ, ಅವರ ಕೃತಿಗಳನ್ನ ಕೊಟ್ಟಿದ್ದಾರೆ. ಸೊ ಇವುಗಳನ್ನ ಕ್ರೊನಾಲಜಿಕಲ್ ಆಗಿ ಜೋಡಿಸ್ಬೇಕು. ಸೊ ನಾವು ಎಲ್ಲ ಏನ್ ಮಾಡ್ತೇವೆ, ಸೊ ಬಹಳಷ್ಟು ಗಾಂಧೀಜಿ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಆಮೇಲೆ ನಿಮ್ಮ ಆಪ್ಷನಲ್ಗಳಲ್ಲಿ ಅನೇಕ ರಾಜಕೀಯ ತಜ್ಞರ, ಪೊಲಿಟಿಕಲ್ ಸೈನ್ಸ್ನವರು, ರಾಜಕೀಯ ಚಿಂತಕರ ಅಥವಾ ಸಮಾಜಶಾಸ್ತ್ರದವರು, ಸಮಾಜ ಚಿಂತಕರ, ಅರ್ಥಶಾಸ್ತ್ರ ವಿಷಯದಲ್ಲಿ ಸಾಕಷ್ಟು ಜನ ವಿಷಯ ತಜ್ಞರು ಬರ್ತಾರೆ, ಅವ್ರ ಕೃತಿಗಳು ಬರ್ತವೆ. ಅವುಗಳನ್ನೆಲ್ಲ ಸುಮ್ಮನೆ ಓದ್ಕೊಂಡ್ ಬಿಟ್ಟಿರ್ತೀರ. ಆದ್ರೆ ಕ್ರೊನಾಲಜಿಕಲ್ಗೆ ಅಂದ್ರೆ ಮೊದಲು ಯಾವ್ದು ರಚನೆ ಆಯ್ತು, ನಂತರ ಯಾವ್ದು ರಚನೆ ಆಯ್ತು, ಅಂದ್ರೆ ಅವುಗಳ ಇಸ್ವಿಗಳ ಸಮೇತವಾಗಿ ನೀವು ಓದ್ಕೊಳ್ಬೇಕಾಗತ್ತೆ ಇಲ್ಲಿ. ಓಕೆ, ಸೊ ಆ ತರ, ಯಾಕಂದ್ರೆ ಈ ಪ್ರಶ್ನೆಗೆ ಉತ್ತರ ಹೇಳ್ಬೇಕು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅಟ್ಲೀಸ್ಟ್ ನಿಮಗೆ ಒಂದೊಂದ್ಸ ತುಂಬಾ ಇಸ್ವಿಗಳಾಗ್ತವೆ, ಇಸ್ವಿಗಳು ನೆನಪು ಬರಲಿಲ್ಲ ಅಂದ್ರೂ ಕೂಡ ನೀವು ಏನ್ ಮಾಡ್ಬೇಕು, ಯಾವುದೇ ವಿಷಯದ ಬಗ್ಗೆ ಆ ತಜ್ಞರ ಬಗ್ಗೆ ಓದ್ತಿರ್ಬೇಕಾದ್ರೆ ನೀವು ಅವರ ಕೃತಿಗಳನ್ನ
ಒಂದು ಇಸ್ವಿನ ಮೆನ್ಷನ್ ಮಾಡ್ಕೊಳ್ಳಿ, ಜೋಡಿಸ್ಬೇಕು ಅಂದ್ರೆ ಇಸ್ವಿ ಗೊತ್ತಾಗಬೇಕು. ಮತ್ತೆ ಕೆಲವು ಪುಸ್ತಕಗಳಲ್ಲಿ ಇಸ್ವಿಗಳ ಸಮೇತ ಇರೋದಿಲ್ಲ, ಅವಾಗ ನೀವು ಸರ್ಚ್ ಮಾಡಿ ಆ ಇಸ್ವಿನ ಕನ್ಫರ್ಮ್ ಮಾಡ್ಕೊಂಡು ಏನ್ ಮಾಡ್ಬೇಕು, ನಿಮ್ಮದೇ ಆದಂತ ಒಂದು ನೋಟ್ಸ್ ಕ್ರೊನಾಲಜಿಕಲಿ. ಸೊ ಗಾಂಧೀಜಿ ಅವ್ರದ್ದು, ಅಂಬೇಡ್ಕರ್ ಅವ್ರದ್ದು, JS ಮಿಲ್ದು ಮೊದಲು ಈ ಪುಸ್ತಕ, ಅರಿಸ್ಟಾಟಲ್ ಈ ಪುಸ್ತಕ, ಅಗಸ್ಟ್ ಕಾಂಟೆ, ಸೊ ಮೊದಲು ಈ ಪುಸ್ತಕ, ನಂತರ ಇದು ಕ್ರೊನಾಲಜಿಕಲ್ ಆರ್ಡರ್ ಆಗಿ ಬರ್ಕೊಳ್ಳಿ. ಮತ್ತೆ ರಿವಿಷನ್ ಮಾಡುವಾಗ ಕ್ರೊನಾಲಜಿಕಲಿ ಅದು ಓದಿದ್ದನ್ನ ನಿಮ್ ತಲೆಯಲ್ಲಿ ದೃಢೀಕರಣ ಆಗತ್ತೆ. ಇವನ್ ಇಸ್ವಿ ಬರ್ಲಿಲ್ಲ ಅಂದ್ರೆ ಇಲ್ಲ ಮೇಲೆ ನಾನು ಇದು ಓದಿದ್ದೆ, ನೆಕ್ಸ್ಟ್ ಇದು. ಸೊ ಆ ತರಹ ಅಟ್ಲೀಸ್ಟ್ ಆ ಪುಸ್ತಕಗಳ ಹೆಸರುಗಳಾದ್ರೂ ಕ್ರಮಬದ್ಧವಾಗಿ ನಿಮ್ ತಲೆಯಲ್ಲಿ ನೆನಪು ಉಳಿದಿದ್ರೆ ಇಸ್ವಿಗಳನ್ನು ತೊಂದರೆ ಇಲ್ಲ. ಅವುಗಳನ್ನು ಇಲ್ಲ ಅಂದ್ರೂ ಕೂಡ ನಾವು ಇಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಬಹುದು. ಸೊ ಈ ರೀತಿ ವಿಷಯಗಳನ್ನ ಓದುವಾಗ ಇದೊಂದು ಸಿಸ್ಟಮೆಟಿಕ್ ಆಗಿ ಈ ತರಹ ನೋಟ್ಸ್ ಮಾಡ್ಕೊಂಡು ಓದಿ. ಇಲ್ಲಿ ನೋಡಿ ಇಸ್ವಿಗಳನ್ನ ನಾನು ಬರೆದಿದ್ದೀನಿ, ಇಲ್ಲಿ ತುಂಬಾ ಸುಲಭ ಆಗತ್ತೆ. ರೈಟ್ ಆಪ್ಷನ್ ಯಾವುದು? ಆಪ್ಷನ್ ಎ, 3, 2, 1, 4. ಸೊ ಇಲ್ಲಿ 1 ಮತ್ತು 4 ನೋಡಿ, ಎರಡು ಒಂದೇ ವರ್ಷ ಪ್ರಕಟವಾದಂತ ಪುಸ್ತಕಗಳಿದಾವೆ, ದ ಅನ್ಟಚಬಲ್ಸ್ ಅಂಡ್ ದ ಬುದ್ಧ ಅಂಡ್ ಹಿಸ್ ಧಮ್ಮ. ಸೊ ಈ ತರ ಸಂದರ್ಭದಲ್ಲಿ ಒಂದು ವೇಳೆ 3, 2, 1, 4 ಇಲ್ಲಿ ಸರಿಯಾದ ಆಯ್ಕೆ ಇದೆ, ಎ ಆಪ್ಷನ್. ಒಂದು ವೇಳೆ 3, 2, 4, 1 ಅಂತ ಕೊಟ್ಟಿದ್ರು ಕೂಡ ಸರಿನೇ, ಯಾಕಂದ್ರೆ ಅವು ಒಂದೇ ವರ್ಷದಲ್ಲಿ ಪ್ರಕಟ ಆಗಿರ್ತಕ್ಕಂಥ ಪುಸ್ತಕಗಳು. ಆ ತರ ಇಲ್ಲಿ ಕೊಟ್ಟಿಲ್ಲ. ಒಂದ್ ವೇಳೆ ಕೊಟ್ರೆ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಸಿಗೋ ಸಂಭವ ಇರುತ್ತೆ. ಬಟ್ ನೀವು ಅದನ್ನು ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಇದು ಇಲ್ಲಿ ಎರಡು ಒಂದೇ ವರ್ಷ ಆಗಿದ್ರು ಕೂಡ ಆ ತರದ ಆಪ್ಷನ್ ಒಂದೇ ಇದೆ. 3, 2, 1, 4 ಮಾತ್ರ ಇದೆ ಹೊರತಾಗಿ 3, 2, 4, 1 ಅನ್ನೋ ಆಪ್ಷನ್ ಇಲ್ಲ. ಹೀಗಾಗಿ ನೀವು ಇಲ್ಲಿ ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ದ ಎ ಇಸ್ ದ ರೈಟ್ ಆಪ್ಷನ್. ಹೀಗೆ ದೆನ್ ಇಲ್ಲಿ ಅಸರ್ಷನ್ ಅಂಡ್ ರೀಸನ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಇಲ್ಲಿ ಅಸರ್ಷನ್ ಪ್ರತಿಪಾದನೆ ಏನ್ ಹೇಳುತ್ತೆ? ಸಿಮ್ಲಾ ಪ್ಯಾಕ್ಟ್ ವಾಸ್ ಸೈನ್ಡ್ ಬೈ ಇಂಡಿಯಾ ಅಂಡ್ ಪಾಕಿಸ್ತಾನ್ ಇನ್ 1972. ಶಿಮ್ಲಾ ಒಪ್ಪಂದಕ್ಕೆ ಭಾರತ ಮತ್ತು ಪಾಕಿಸ್ತಾನ 1972ರಲ್ಲಿ ಸಹಿ ಹಾಕಿದ್ವು. ಎಸ್, ಟ್ರೂ, ಸರಿ. ಓಕೆ, ಕಾರಣ ರೀಸನ್ ಸ್ಟೇಟ್ಮೆಂಟ್ ಏನಿದೆ, ಇಟ್ ಪ್ರೊವೈಡ್ಸ್ ದಟ್ ದ ಟೂ ಕಂಟ್ರೀಸ್ ವಿಲ್ ಸಾಲ್ವ್ ದೇರ್ ಡಿಸ್ಪ್ಯೂಟ್ಸ್ ಥ್ರೂ ಮೆಡಿಟೇಷನ್ ಆಫ್ ಅದರ್ ಕಂಟ್ರೀಸ್. ಸೊ ಈ ಒಂದು ಒಪ್ಪಂದದ ಮೂಲಕ ಮೂರನೇ ರಾಷ್ಟ್ರದ ಮಧ್ಯಸ್ಥಿಕೆಯನ್ನ ವಹಿಸಿ ತಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋದಕ್ಕೆ ಎರಡು ರಾಷ್ಟ್ರಗಳು ಪ್ರಯತ್ನ ಮಾಡಿದ್ವು. ಸೊ ಇದಕ್ಕೆ ಬಂದಾಗ ಎಸ್ ಆರ್ ಈಸ್ ರಾಂಗ್ ಹಿಯರ್, ಖಂಡಿತ ಅಲ್ಲ. ಯಾಕಂದ್ರೆ ಇಲ್ಲಿ ಸಿಮ್ಲಾ ಒಪ್ಪಂದ ನಮ್ಮ ದೇಶದ ಮಧ್ಯೆ, ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಎರಡೇ ರಾಷ್ಟ್ರದ ನಾಯಕರ ಮಧ್ಯೆ ನಡೆದಂತ ಒಪ್ಪಂದನೇ ಹೊರತು ಇಲ್ಲಿ ಮಧ್ಯಸ್ಥಿಕೆ ರಾಷ್ಟ್ರ ಅಂತ ಯಾವುದೂ ಭಾಗವಹಿಸಿರ್ಲಿಲ್ಲ. ಆಕ್ಚುಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸಿ ಒಪ್ಪಂದವನ್ನ ಮಾಡಿದಂಥದ್ದು ಯಾವ ಒಪ್ಪಂದ ಹೇಳಿ? ತಾಷ್ಕೆಂಟ ಒಪ್ಪಂದ. ಒಂದು ವೇಳೆ ಅಸರ್ಷನ್ ನಲ್ಲಿ, ಪ್ರತಿಪಾದನೆಯಲ್ಲಿ ಸಿಮ್ಲಾ ಒಪ್ಪಂದದ ಬದಲಿಗೆ ತಾಷ್ಕೆಂಟ ಒಪ್ಪಂದವನ್ನ ಏನಾದ್ರೂ ಕೊಟ್ಟಿದ್ರೆ ಎಸ್, ಅವಾಗ ಏನು ಸರಿ, 6 ಸರಿ, ಬೋತ್ ಎ ಅಂಡ್ ಆರ್ ಆರ್ ಕರೆಕ್ಟ್ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಸೊ ಇಲ್ಲಿ ಸಿಮ್ಲಾ ಒಪ್ಪಂದದ ಬದಲಿಗೆ ತಾಷ್ಕೆಂಟ ಒಪ್ಪಂದವನ್ನ ಕೊಟ್ಟಿದ್ರೆ ನಮ್ಮ ಸರಿಯಾದ ಆಯ್ಕೆ ಯಾವ್ದಾಗ್ತಿತ್ತು? ಆಪ್ಷನ್ ಎ ಆಗ್ತಿತ್ತು. ಬಟ್ ಇಲ್ಲಿ ಸಿಮ್ಲಾ ಒಪ್ಪಂದದಲ್ಲಿ ಯಾವುದೇ ಮಧ್ಯಸ್ಥಿಕೆ ರಾಷ್ಟ್ರ ಭಾಗವಹಿಸಿಲ್ಲ. ಹೀಗಾಗಿ ಆರ್ ತಪ್ಪಿದೆ, ಎ ಸರಿ ಇದೆ. ಸೊ ನೇರವಾಗಿ ನಾವು ಸರಿಯಾದ ಆಯ್ಕೆಗೆ ಹೋಗೋಣ. ದಟ್ ಈಸ್ ಆಪ್ಷನ್ ಸಿ. ಎ ಇಸ್ ಕರೆಕ್ಟ್ ಬಟ್ ಆರ್ ಇಸ್ ರಾಂಗ್. ಇಷ್ಟೇ. ಓಕೆ, ದೆನ್ ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ ನಿಮ್ಗೆ ಇಲ್ಲಿ ಅಸರ್ಷನ್ ಅಂಡ್ ರೀಸನ್ಗೆ. ಸೊ ಅಸರ್ಷನ್ ಏನ್ ಹೇಳುತ್ತೆ, ಪ್ರತಿಪಾದನೆ ಏನ್ ಹೇಳುತ್ತೆ? ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ವಾಸ್ ಎಸ್ಟಾಬ್ಲಿಷ್ ಆನ್ October 24, 1945. ಎಸ್, ಸರಿ ಇದೆ, ಸರಿ ಇದೆ ಅದು. ದೆನ್ ಅದರಲ್ಲೂ ಏನು ಸಿಂಪಲ್, ನಮಗೆ ಸ್ಪಷ್ಟವಾಗಿ ನಾವು ಅದನ್ನ ಗುರುತಿಸ್ಬಿಡ್ತೀವಿ. ಕಾರಣ ಏನು? ಇಟ್ಸ್ ಮೇನ್ ಆಬ್ಜೆಕ್ಟ್ ಈಸ್ ಟು ಎಸ್ಟಾಬ್ಲಿಷ್ ವರ್ಲ್ಡ್ ಪೀಸ್ ಅಂಡ್ ಸೆಕ್ಯೂರಿಟಿ. ಸೊ ಇದ್ರ ಮುಖ್ಯ ಉದ್ದೇಶ ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸೋದಾಗಿದೆ. ಎಸ್, ಇಟ್ಸ್ ಆಲ್ಸೋ ರೈಟ್. ಓಕೆ, ಸೊ ಇಲ್ಲಿ ಮತ್ತೆ ಎರಡೂ ಕರೆಕ್ಟ್ ಆದಾಗ ಏನು ಇನ್ನೊಂದು ಏನು ಆಪ್ಷನ್ ನಾನು ಹಿಂದೆ ಹೇಳಿದ್ದೆ, ಆರ್ ಸರಿ ಇರ್ಲಿಲ್ಲ ಅಂದ್ರೆ ಎಸ್, ತುಂಬಾ ಸುಲಭ ನಮ್ಗೆ ಇನ್ನೊಂದು ಭಾಗದ ಬಗ್ಗೆ, ಅಂದ್ರೆ ಇದಕ್ಕೆ ಕಾರಣ ಅದು ಹೇಗೆ ಸರಿಯಾದ ಕಾರಣ ಅಂತ ಯೋಚನೆ ಮಾಡೋದು ಬೇಕಿಲ್ಲ. ಎ ಇಸ್ ಟ್ರೂ, ಬಿ ಇಸ್ ರಾಂಗ್ ಅಂತ ಹಾಕ್ಬಿಡ್ತೀವಿ. ಬಟ್ ಆರ್ ಕೂಡ ಸರಿಯಾದಾಗ ಅದಕ್ಕೆ ಹೇಗೆ ಸರಿಯಾದ ಕಾರಣ ಇದ ಅನ್ನೋದನ್ನು ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ನಾವು ಇನ್ನೊಂದು ಪಾರ್ಟ್ನು ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಯಾವಾಗ? ಆರ್ ಕೂಡ ಸರಿ ಇದ್ದಾಗ. ಸೊ ಇಲ್ಲಿ ಆರ್ ಕೂಡ ಸರಿ ಅಂತ ಹೇಳಿದ್ವಿ ನಾವು. ಹಾಗಿದ್ರೆ ಇಲ್ಲಿ ಪ್ರತಿಪಾದನೆಗೆ ಈ ರೀಸನ್ ಸರಿಯಾದ ಕಾರಣನ, ಆರ್ ಸರಿಯಾದ ಕಾರಣನ? ಎಸ್, ಹೌದು. ಯಾಕಂದ್ರೆ
ವಿಶ್ವಸಂಸ್ಥೆ ಸ್ಥಾಪನೆಯ ಮುಖ್ಯ ಉದ್ದೇಶನೇ ಏನ್ ಹೇಳಿದ್ರು, ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸೋದಾಗಿತ್ತು. ಸೊ ಇಲ್ಲಿ ನಮ್ಮ ಸರಿಯಾದ ಆಪ್ಷನ್ ಯಾವುದು ಅಂದ್ರೆ ಆಪ್ಷನ್ ಎ, ಬೋತ್ ಎ ಅಂಡ್ ಆರ್ ಆರ್ ಕರೆಕ್ಟ್ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಓಕೆ, ದೆನ್ ಇಲ್ಲಿ ನೋಡಿ ಕೆಲವು ಕಾಯ್ದೆಗಳನ್ನ ಕೇಳಿದ್ದಾರೆ, ಅವುಗಳನ್ನ ಅಸೆಂಡಿಂಗ್ ಕ್ರೊನಾಲಜಿಕಲ್ ಆರ್ಡರ್ ನಲ್ಲಿ ಅರೇಂಜ್ ಮಾಡೋಕೆ ಹೇಳಿದ್ದಾರೆ. ನೋಡಿ ಏನು ಪ್ರತಿಯೊಂದು ಇಸ್ವಿ ಕೂಡ ಇಲ್ಲಿ ನೆನ್ಪಿಟ್ಕೊಳ್ಬೇಕು. ಹಾಗೆ ಇಲ್ಲಿ ಎಕ್ಸಾಕ್ಟ್ ಆಗಿ ಇಸ್ವಿ ನೆನ್ಪಿಟ್ಕೊಳ್ಳೋದು ತುಂಬಾ ನಿಮಗೆ ಗೊಂದಲ ಆದ್ರೆ, ಕಷ್ಟ ಆದ್ರೆ, ಅಟ್ಲೀಸ್ಟ್ ಕಾಯ್ದೆಗಳು ಜಾರಿಗೆ ಬಂದ ಇಸ್ವಿಗೆ ಅನುಗುಣವಾಗಿ ನೀವು ನಿಮ್ಮ ನೋಟ್ಸ್ ನಲ್ಲಿ ಕ್ರಮಬದ್ಧವಾಗಿ ಬರ್ಕೊಳ್ಳಿ. ಇಸ್ವಿ ನೆನಪು ಬರಲಿಲ್ಲ ಆದ್ರೂ ಕೂಡ ನಿಮ್ ತಲೆಯಲ್ಲಿ ಹೇಗೆ ನೆನಪಿರ್ಬೇಕು ಅಂದ್ರೆ, ಮೊದಲು ಯಾವ್ದು ಬಂತು, ನಂತರ ಯಾವ್ದು ಬಂತು, ನಂತರ ಯಾವ್ದು ಬಂತು. ಸೊ ಈ ರೀತಿ ಕ್ರಮಬದ್ಧವಾಗಿ ನಿಮ್ ತಲೆಯಲ್ಲಿ ಇರಬೇಕು. ಅವಾಗ ನಿಮ್ಗೆ ಇವುಗಳನ್ನ ಜೋಡಿಸೋದು ಸುಲಭವಾಗುತ್ತೆ. ಇಲ್ಲಿ ನೋಡಿ ರೈಟ್ ಆಪ್ಷನ್ ಏನ್ ಹೇಳಿ, ನಾನು ಇಲ್ಲಿ ಪಕ್ಕಕ್ಕೆ ಇಸ್ವಿಗಳನ್ನು ಕೂಡ ಮೆನ್ಷನ್ ಮಾಡಿದ್ರಿಂದ ನೀವು ಸುಲಭವಾಗಿ ಗುರುತಿಸಬಹುದು. ಆಪ್ಷನ್ ಬಿ, BACD. ಓಕೆ, ಸೊ ಮೊದಲು ಗ್ರಾಹಕರ ನೋಡಿ, ಇಲ್ಲಿ ಇನ್ನೊಂದು ನೋಡಿ, ಇಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಮೆಂಡ್ಮೆಂಟ್ ಅಂತಿದೆ ಬ್ರಾಕೆಟ್ ಅಲ್ಲಿ, ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಹಾಗೆ ಸರಳ ಕಾಯ್ದೆಗಳು ಜಾರಿಗೆ ಬಂದಿದ್ದು ಇಸ್ವಿ ಬೇರೆ ಇರುತ್ತೆ, ಅವುಗಳಿಗೆ ತಿದ್ದುಪಡಿ ಕಾಯ್ದೆ ಅಂತ ಬರುತ್ತೆ, ಜಾರಿಯಲ್ಲಿ ಬರ್ತವೆ. ತಿದ್ದುಪಡಿ ಕಾಯ್ದೆ ಇಸ್ವಿ ಬೇರೆ ಇರುತ್ತೆ. ಸ್ಪೆಸಿಫಿಕ್ ಆಗಿ ನೀವು ನೋಡ್ಕೊಳ್ಬೇಕು, ಅದು ಹಾಗೆ ಕಾಯ್ದೆನಾ ಅಥವಾ ತಿದ್ದುಪಡಿ ಕಾಯ್ದೆನಾ ಅಂತ ಹೇಳಿ. ಇಲ್ಲಿ ಎರಡು ತಿದ್ದುಪಡಿ ಕಾಯ್ದೆಗಳನ್ನ ಕೊಟ್ಟಿದ್ದಾರೆ. ಸೊ ಈ ರೀತಿ ತುಂಬಾ ಜಾಗೃತಿ ವಹಿಸಿ ನೀವು ಇಲ್ಲಿ ಆಪ್ಷನ್ಗಳನ್ನ ಗುರುತಿಸ್ಬೇಕಾಗತ್ತೆ. ದೆನ್ ಇಲ್ಲಿ ನೋಡಿ, ಸಂವಿಧಾನದಲ್ಲಿ ಇರ್ತಕ್ಕಂತಹ ಕೆಲವು ಪಾರ್ಲಿಮೆಂಟರಿ ಕಮಿಟೀಸ್ ಅಂತ ಏನ್ ನೋಡ್ತೇವೆ ನಾವು, ಇವುಗಳ ಬಗ್ಗೆ ತುಂಬಾ ಗೊತ್ತಿರುತ್ತೆ ನಮ್ಗೆ. ಎಸ್ಟಿಮೇಟ್ಸ್ ಅಂದಾಜು ಸಮಿತಿ, ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟೀಸು, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಆಮೇಲೆ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್, ಇವೆಲ್ಲ ನಮಗೆ ಗೊತ್ತು. ಆದ್ರೆ ಸೊ ಇವುಗಳನ್ನ ಕ್ರೊನಾಲಜಿಕಲ್ ಆಗಿ ಅಂದ್ರೆ ಯಾವಾಗ ಸ್ಥಾಪನೆ ಆದವೋ ಆ ಇಸ್ವಿಗಳ ಸಮೇತ ಆ ಘಟನೆಗಳ ಸಮೇತ ನೀವು ಕ್ರಮಬದ್ಧವಾಗಿ ಜೋಡಿಸಿ ಅಂದಾಗ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗ್ತೀವಿ. ಆಗ್ಬಾರ್ದು ಅಂದ್ರೆ ಸೊ ಇವುಗಳನ್ನು ಕೂಡ ನೀವು ಇವುಗಳ ಇಸ್ವಿ ನೆನ್ಪಿಟ್ಕೊಳಕ್ ಆಗ್ಲಿಲ್ಲ ಅಂದ್ರೆ, ಸೊ ಇವುಗಳ ರಚನೆ, ಅಧಿಕಾರ, ಕಾರ್ಯ ಎಲ್ಲ ಡಿಟೇಲ್ ಆಗಿ ಓದ್ತಿರ್ತಿರಲ್ಲ, ಏನೇ ಓದ್ಬೇಕಾದ್ರೂ ಕೂಡ ಅಥವಾ ಏನೇ ನೋಟ್ಸ್ ಮಾಡ್ಕೊಳ್ಬೇಕಾದ್ರೂ ಕೂಡ ಮೊದಲು ಯಾವ ಕಮಿಟಿ ಬರುತ್ತೆ, ನಂತರ ಯಾವ ಕಮಿಟಿ ಬರುತ್ತೆ, ನಂತರ ಯಾವ ಕಮಿಟಿ ಬರುತ್ತೆ, ಅವುಗಳ ನೋಟ್ಸ್ ಅನ್ನು ಕೂಡ ನೀವು ಕ್ರೊನಾಲಜಿಕಲ್ಲೇ ಆಗಿ ಮಾಡ್ತಾ ಬಂದ್ರೆ, ಅದಕ್ಕೆ ನಾನು ಹೇಳೋದು. ನೀವು ಬಹಳಷ್ಟು ಜನ ನಂಗೆ 1-2-3 ಜನ ಹೇಳಿದ್ರು, ಮೇಡಮ್ ನೀವು ನೋಟ್ಸ್ ಮಾಡ್ಕೊ ಅಂತ ಹೇಳಿದ್ರ, ನಾನು ನನ್ನಲ್ಲಿರೋ ಪುಸ್ತಕಗಳನ್ನೆಲ್ಲ ಆಲ್ರೆಡಿ 3 ಸಾರಿ ಮುಗಿಸಿದೀನಿ, ಬಟ್ ನೋಟ್ಸ್ ಮಾಡ್ಕೊಳಕ್ಕೆ ನಂಗೆ ಟೈಮ್ ಕಡಿಮೆ ಇದೆ ಅಂತ ಹೇಳಿ. ನೋಡಿ, ಯಾವುದೇ ಪುಸ್ತಕವನ್ನ 3 ಸಾರಿ ಓದಿದ್ದನ್ನೇ ಫುಲ್ ಆಗಿ ಓದೋ ಅವಶ್ಯಕತೆ ಇಲ್ಲ. ನಾನೇನ್ ಹೇಳ್ತೀನಿ ಅಂದ್ರೆ, ನೀವು ಈ ನೆಗೆಟಿವ್ ಮಾರ್ಕ್ಸ್ ಅನ್ನು ತಪ್ಪಿಸ್ಕೊಳ್ಬೇಕು ಅಂದ್ರೆ ಈ ತರ ವ್ಯವಸ್ಥಿತವಾದಂತಹ ನೋಟ್ಸ್ ನಿಮ್ದು ಇದ್ರೆ ನಿಮ್ಮ ಮೆಮೊರಿ ಕೂಡ ತುಂಬಾ ವ್ಯವಸ್ಥಿತವಾಗಿರುತ್ತೆ. ಆ ನೋಟ್ಸ್ ನಿಮ್ಮ ಮೆಮೊರಿಯನ್ನ ಸಿಸ್ಟಮೈಸ್ ಮಾಡುವಲ್ಲಿ ಬಹಳ ಹೆಲ್ಪ್ ಆಗತ್ತೆ. ಅದಕ್ಕೇನ್ ಟೈಮ್ ಬೇಕಾಗಿಲ್ಲ, ಬಹಳ ಟೈಮ್ ಬೇಕಿಲ್ಲ. ಜಸ್ಟ್ ನಿಮ್ಗೆ ಒಂದ್ಸರಿ ಓದುವಾಗ ಅನ್ಸತ್ತೆ, ಅಯ್ಯೋ ಇದು ಬರುತ್ತಾ ಕೂತ್ಕೊಂಡ್ರೆ, ಅದನ್ನ ಮೆಂಟಲ್ ಸೆಟ್. ನೀವು ಸರ್ವದಿನ ವಚನ ಹೇಳತ್ತೆ, ಏನು 100 ಬಾರಿ ಅಥವಾ 1000 ಬಾರಿ ಓದೋದಕ್ಕಿಂತ 1 ಬಾರಿ ಬರೆಯೋದ್ ಲೇಸು ಅಂತ. ಅದು ಬಹಳ ಸರಿ. ಅದು ನೀವು ಒಂದ್ಸರಿ ಬರ್ದ್ ನೋಡಿ, ಬರೆದಿದ್ ನಮಗೆ ತುಂಬಾ ನೆನಪಿರತ್ತೆ. ಅದು ನಮ್ಮದೇ ಹ್ಯಾಂಡ್ ರೈಟಿಂಗ್ ನಲ್ಲಿ ನಮ್ಮ ಪುಸ್ತಕದಲ್ಲಿ ಬರ್ಕೊಂಡಿರ್ತೀವಿ. ಜೊತೆಗೆ ಅದು ರಿವಿಷನ್ ಮಾಡಕ್ ತುಂಬಾ ಹೆಲ್ಪ್ ಆಗತ್ತೆ ನಿಮ್ಗೆ. ಯಾಕಂದ್ರೆ ಒಂದ್ಸರಿ ಓದಿದ ತಕ್ಷಣ ಯಾವುದೇ ವಿಷಯಗಳು ನೆನಪಿರೋದಿಲ್ಲ. ಬಹಳಷ್ಟು ಓದೋದಿದೆ ನಾವು, ಅದೆಲ್ಲವನ್ನ ಹಂಗೆ ಓದಿಬಿಟ್ರೆ ನೆನಪಿರೋದಿಲ್ಲ. ಅದನ್ನೇ ಬರೆಯೋದು, ಅಥವಾ ನಿಮ್ ಸ್ವಂತ ಪುಸ್ತಕ ಇದ್ರೆ ಹೈಲೈಟ್ ಮಾಡೋದು. ಕೆಲವು ಪುಸ್ತಕಗಳು ತುಂಬಾ ಚೆನ್ನಾಗಿರ್ತವೆ, ಹೆಂಗೆ ಅಂದ್ರೆ ಎಲ್ಲ ಅಂಶಗಳನ್ನ ಅವರೇ ಕ್ರೊನಾಲಜಿಕಲ್ ಆಗಿ ಕೊಟ್ಟುಬಿಟ್ಟಿರ್ತಾರೆ. ಅಂತ ಅದ್ಭುತ ಪುಸ್ತಕಗಳು ಇದಾವೆ. ಅಂತವಿದ್ದಾಗ ನೀವು ನೋಟ್ಸ್ ಮಾಡೋದ್ ಬೇಕಿಲ್ಲ, ಜಸ್ಟ್ ಅವುಗಳನ್ನ ಹೈಲೈಟ್ ಮಾಡ್ತಾ ಹೋಗ್ಬಿಟ್ರೆ, ಅಂದ್ರೆ ನೆಕ್ಸ್ಟ್ ಟೈಮ್ ನಾವು ಓದುವಾಗ ಇಡೀ ಪುಸ್ತಕ ಓದೋದು ಬೇಡ. ಯಾಕಂದ್ರೆ ನನಗೆ ಅದರದ್ದೆಲ್ಲ ಎಕ್ಸ್ಪ್ಲನೇಷನ್ ಗೊತ್ತಿದೆ, ಕೇವಲ ಇಂಥ ಕೀವರ್ಡ್, ಇಂಥ ಇಸ್ವಿ, ಅವುಗಳನ್ನು ಮಾತ್ರ ಓದೋದಿದೆ ಅಂತ ಹೇಳಿ ಅದ್ರಲ್ಲಷ್ಟೇ ಹೈಲೈಟ್ ಮಾಡಿರಿ. ರಿವಿಷನ್ ಟೈಮ್ ನಲ್ಲಿ ಅದನ್ನಷ್ಟೇ ಓದ್ರಿ. ಓಕೆ, ಬಟ್ ಯಾವ ವಿಷಯಗಳು ಸಮಗ್ರವಾಗಿ ಒಂದು ಪುಸ್ತಕದಲ್ಲಿ ಸಿಗೋದಿಲ್ವೋ ಅವುಗಳನ್ನ ಖಂಡಿತವಾಗಿಯೂ ನೀವು ನಿಮ್ಮದೇ ಆದಂತಹ ಹ್ಯಾಂಡ್ ರೈಟಿಂಗ್ ನಲ್ಲಿ ನಿಮ್ದೇ ಆದಂತ ನೋಟ್ಸ್, ನಿಮ್ಗೆ ಅರ್ಥ ಆದ್ರೆ ಸಾಕು, ಫಾಸ್ಟ್ ಆಗಿ ಬರ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಮೇಕ್ ಯುವರ್ ಓನ್ ನೋಟ್ಸ್. ಓಕೆ, ಸೊ ಇಲ್ಲಿ ಇವುಗಳು ಸ್ಥಾಪನೆ ಆದಂತ ಇಸ್ವಿ ನೆನಪಿರ್ಲಿಲ್ಲ ಅಂದ್ರೂ ಕೂಡ ನಾನು ಹೇಳಿದ್ನಲ್ಲ ಆ ತರ ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ಹೆಲ್ಪ್ ಆಗುತ್ತೆ. ಓಕೆ, ದೆನ್ ಇಲ್ಲಿ ನೋಡಿ, ಇದೊಂದು ಪ್ರಶ್ನೆ. ಇಲ್ಲಿ ರವೀಂದ್ರನಾಥ್ ಟಾಗೋರ್ ಅವರ ಪುಸ್ತಕಗಳನ್ನ ಒಂದು ಕಡೆ ಕೊಟ್ಟಿದ್ದಾರೆ, ಇನ್ನೊಂದು ಕಡೆಗೆ ಆ ಪುಸ್ತಕಗಳು ಏನ್ ವಿಷಯನ ಒಳಗೊಂಡಿದ್ದಾವೆ, ಕಂಟೆಂಟ್ ಆಫ್ ದ ವರ್ಕ್ ಅಂದ್ರೆ ಯಾವುದನ್ನು ಕುರಿತು. ಖಂಡಿತವಾಗಿಯೂ ಅದು ಯಾವುದೇ ಚಿಂತಕರು ಇರ್ಬೋದು, ಸಮಾಜಶಾಸ್ತ್ರಜ್ಞರು, ರಾಜ್ಯಶಾಸ್ತ್ರಜ್ಞರು, ಅರ್ಥಶಾಸ್ತ್ರಜ್ಞರು, ಯಾರೇ ಇರಬಹುದು, ಅವರೆಲ್ಲಾ ಕೃತಿಗಳಿಗೂ ಕೂಡ ಒಂದೊಂದು ಕಂಟೆಂಟ್ ಇರತ್ತೆ, ಒಂದು ಥೀಮ್ ಇರತ್ತೆ. ಅದನ್ನು ಕೂಡ ನೀವು ಬರೆದಿಟ್ಕೊಳ್ಬೇಕು.
ಸೊ ಅದು ಒಂದೊಂದು ಪುಸ್ತಕದಲ್ಲಿ ಸಿಗ್ಲಿಲ್ಲ ಅಂದ್ರೂ ಕೂಡ ಯು ಹ್ಯಾವ್ ಟು ಸರ್ಚ್ ದಟ್ ಕಂಟೆಂಟ್ ಆಫ್ ದಟ್ ಬುಕ್, ದಟ್ ವರ್ಕ್. ಅದನ್ನು ಸರ್ಚ್ ಮಾಡಿ ಮೆನ್ಷನ್ ಮಾಡಿಕೊಂಡ್ರೆ ಈ ತರಹದ ಪ್ರಶ್ನೆಗಳನ್ನ ನೀವು ಅತ್ಯಂತ ಸುಲಭವಾಗಿ ಉತ್ತರಿಸೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದೇ ತರಹ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ. ಹೂ ಅಮಾಂಗ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಕೀ ಫಿಗರ್ ಆಫ್ ಕನ್ಸರ್ವೇಟಿಸಮ್ ಅಂತ ಕರಿತೀವಿ. ಸಂಪ್ರದಾಯದ ಪ್ರಮುಖ ವ್ಯಕ್ತಿ ಇವರಲ್ಲಿ ಯಾರು ಅಲ್ಲ ಅನ್ನೋದು. ಅಂದ್ರೆ ಸೊ ನೀವು ಯಾವುದೇ ವಿಷಯ ತಜ್ಞರಿರ್ಲಿ, ಕೆಲವೊಂದು ಈಗ ಇದು ರಾಜ್ಯಶಾಸ್ತ್ರದಲ್ಲಿ ಬರ್ತಕ್ಕಂಥ ವಿಷಯ, ಸಂಪ್ರದಾಯವಾದ, ಉದಾರವಾದ, ಸಮಾಜವಾದ, ಈ ತರ ಬರ್ತಾರೆ. ನಾವು ಒಂದೊಂದು ಕಾಲಘಟ್ಟದಲ್ಲಿ ಕೆಲವು ಏನು ತಜ್ಞರು, ಎಕ್ಸ್ಪರ್ಟ್ಗಳು ಅಂತ ಏನ್ ಕರಿತೀವಿ, ಅವರು ಪ್ರತಿಪಾದನೆಗಳನ್ನ ಮಾಡ್ತಾರೆ. ಸೊ ಇಲ್ಲಿ ಸಂಪ್ರದಾಯವಾದಕ್ಕೆ ಯಾರು ಸೇರೋದಿಲ್ಲ ಅನ್ನೋದು ಇಲ್ಲಿ ಪ್ರಶ್ನೆ. ಹಂಗಂದ್ರೆ ಪ್ರತಿಯೊಬ್ಬ ಚಿಂತಕರು ಅವರು ಯಾವ ಕಾಲಘಟ್ಟದಲ್ಲಿ ಬರ್ತಾರೆ, ಯಾವ ವಾದವನ್ನು ಅವರು ಮಂಡಿಸ್ತಾರೆ ತಮ್ಮ ವಿಷಯಗಳ ಮೂಲಕ ಅನ್ನೋದನ್ನ ನೀವು ಸ್ಪಷ್ಟಪಡಿಸ್ಕೊಂಡಿರ್ಬೇಕು. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ TH ಗ್ರೀನ್, ಆಪ್ಷನ್ ಎ. ಯಾಕೆಂದ್ರೆ ಅವರು ಸಂಪ್ರದಾಯವಾದಿಗಳಲ್ಲ, ಅವರು ಈ ಲಿಬರಲ್ ಸೋಷಿಯಲಿಸಂ ಅಂತ ಕರಿತೀವಿ. ಸೋಷಿಯಲ್ ಲಿಬರಲಿಸಂ ಅಂತ ಕರಿತೀವಿ, ಸಮಾಜವಾದದ ಉದಾರವಾದ ಅಂತ. ಆ ವಿಷಯವನ್ನ ಅವರ ಒಂದು ಹೇಳಿಕೆಗಳು, ಪ್ರತಿಪಾದನೆಗಳು, ಅವರ ಪುಸ್ತಕಗಳು ಪ್ರತಿಪಾದಿಸ್ತಿರೋದ್ರಿಂದ ಅವರನ್ನ ನಾವು ಸಂಪ್ರದಾಯವಾದದಲ್ಲಿ ಸೇರಿಸುವುದಿಲ್ಲ. ಉಳಿದ ಏನು 3 ಜನ ಇದ್ದಾರೆ ಅವರು ಸಂಪ್ರದಾಯವಾದಕ್ಕೆ ಸೇರ್ತಾರೆ. ಸೊ ಈ ಉದಾಹರಣೆ ಯಾಕೆ ಕೊಟ್ಟೆ ಅಂದ್ರೆ, ನೀವು ಪ್ರತಿಯೊಂದು ಆಪ್ಷನಲ್ ಪೇಪರ್ನಲ್ಲಿ, ನಿಮ್ಮ ಆಪ್ಷನಲ್ ಪೇಪರ್ನಲ್ಲಿ ಅನೇಕ ವಿಷಯ ತಜ್ಞರ ಕೃತಿಗಳನ್ನ, ಅವರ ಪ್ರತಿಪಾದನೆಗಳನ್ನ, ಅವರು ಪ್ರತಿಪಾದಿಸಿದಂತಹ ನಿಯಮಗಳು, ಸಿದ್ಧಾಂತಗಳನ್ನ ಓದ್ತೀರಾ. ಅಂತ ಟೈಮ್ನಲ್ಲಿ ಅವರ ಕಾಲಘಟ್ಟ ಏನು, ಮತ್ತೆ ಅವರ ಒಂದು ಮೇನ್ ಫೋಕಸ್ ಯಾವ ವಾದದ ಮೇಲೆ ಇತ್ತು ಅನ್ನೋದನ್ನ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಷ್ಟು ಕೆಲವು ಪ್ರಶ್ನೆಗಳನ್ನ ಆಯ್ಕೆ ಮಾಡೋದ್ರ ಮೂಲಕ ನಾನು ಯಾವ ರೀತಿ ನಾವು ಓದುವಾಗ ಯಾವ ವಿಷಯಗಳಿಗೆ ಗಮನ ಕೊಡಬೇಕು ಅನ್ನೋದನ್ನ ಹೇಳಿದೆ. ಸೊ ಮುಂದಿನ ದಿನಗಳಲ್ಲಿ ಇದೇ ತರ ತಮಗೆ ಸ್ಟಡಿ ಟೆಕ್ಗೆ ಹೆಲ್ಪ್ ಆಗ್ತಕ್ಕಂಥ ವಿಡಿಯೋಗಳನ್ನ ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ಇದರ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ರೆ ಖಂಡಿತವಾಗಿಯೂ ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.